ಹಾಯ್ ವೀಕ್ಷಕರೇ, ತಮ್ಮೆಲ್ಲರಿಗೂ ನಮಸ್ಕಾರ. ಮಂಡ್ಯ ನಗರದಲ್ಲಿ ಮಕರ ಸಂಕ್ರಾಂತಿ ಸಂಭ್ರಮ ನಡೀತಾ ಇದೆ. ಬನ್ನಿ ನೋಡೋಣ. ತಮ್ಮೆಲ್ಲರಿಗೂ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು. ದೇವರು ನಿಮ್ಮೆಲ್ಲರಿಗೂ ಸುಖ, ಶಾಂತಿ, ನೆಮ್ಮದಿ, ಆರೋಗ್ಯ ಕರುಣಿಸಲಿ ಅಂತ ಕೇಳ್ತಾ ಬನ್ನಿ ಮಂಡ್ಯದ ಸಂಕ್ರಾಂತಿ ಹಬ್ಬದ ಸಂಭ್ರಮದ ವಿಡಿಯೋ ನೋಡೋಣ, ದೃಶ್ಯ ನೋಡೋಣ. ನೋಡಿ ಆನಂದಿಸಿ. ನೋಡಿ ಯುವಕರಲ್ಲಿ ಎಷ್ಟು ಸಂಭ್ರಮ ಕಳೆಗಟ್ಟಿದೆ. ಬೀದಿ ಬಸಪ್ಪಗಳನ್ನ ಹಿಡಿದು ಅವಕ್ಕೆ ಸ್ನಾನ ಮಾಡಿಸಿ, ಶೃಂಗಾರ ಮಾಡಿ, ಅಲಂಕಾರ ಮಾಡಿ ಆ ಬಸಪ್ಪನ ಕಿಚ್ಚಾಯಿಸಲು ಎಲ್ಲ ಸಂಭ್ರಮ ಪಡ್ತಿದ್ದಾರೆ, ಸಿದ್ಧತೆ ನಡೆಸ್ತಿದ್ದಾರೆ. ನೋಡಿ ಇಲ್ಲೊಂದು ತಂಡ ದೊಡ್ಡ ಬಸವನ ಹಿಡಿದು ಅಲಂಕಾರ ಮಾಡ್ತಿದ್ದಾರೆ. ಎಷ್ಟು ಸಂಭ್ರಮಿಸ್ತಿದ್ದಾರೆ ಯುವ ಜನತೆ. ನಮ್ಮ ಸನಾತನ ಧರ್ಮದ ಆಚಾರ ವಿಚಾರಗಳನ್ನು ಉಳಿಸಲು ಯುವ ಜನತೆ ಎಷ್ಟು ಶ್ರಮ ಪಡ್ತಿದ್ದಾರೆ ಯುವಕರು. ಹೀಗೆ ನಮ್ಮ ಸನಾತನ ಧರ್ಮ ಉಳಿಬೇಕು, ಬೆಳಿಬೇಕು, ಮುಂದುವರಿಬೇಕು ಅಂತೇಳಿ ನೋಡಿ ಜನಸಾಗರವೇ ಸೇರಿದೆ. ಆ ಹಸುಗಳ ಕಿಚ್ಚಾಯಿಸಲು, ಕಿಚ್ಚನ್ನು ನೋಡಲು, ಕಿಚ್ಚಾಯುವುದನ್ನು ನೋಡಲು ನೋಡಿ ಬಸಪ್ಪನನ್ನು ಯಾವ ರೀತಿ ಕಟೌಟ್ ಮಾಡಿ ನಿಲ್ಲಿಸಿದ್ದಾರೆ. ಎಷ್ಟು ಸುಂದರವಾಗಿ ಮಾಡಿ ನಿಲ್ಲಿಸಿದ್ದಾರೆ ನೋಡಿ. ಎಷ್ಟು ಜನ ಬಿಲ್ಡಿಂಗ್ ಮೇಲೆಲ್ಲ ಹತ್ತು ನಿಂತು ನೋಡ್ತಾ ಇದ್ದಾರೆ. ಈ ಮಂಡ್ಯ ನಗರದಾದ್ಯಂತ ಇದೇ ರೀತಿ ಎಲ್ಲ ಹಬ್ಬದ ಸಂಭ್ರಮ ಕಳೆಗಟ್ಟಿದೆ. ನೋಡಿ ಆಂಜನೇಯನ ದೇವಸ್ಥಾನದ ಹತ್ರ ಬಂದು ಇಲ್ಲಿ ಪೂಜೆ ಪುರಸ್ಕಾರಗಳನ್ನು ಮಾಡಿ ಬಸಪ್ಪನಿಗೆ ಇಲ್ಲಿ ಮೊದಲ ಪೂಜೆ ನಡೆಸಿ ನಂತರ ಕಿಚ್ಚಾಯಿಸಲು ಪ್ರಾರಂಭ ಮಾಡ್ತಾರೆ. ಎಷ್ಟು ಸುಂದರವಾಗಿ ಅಲಂಕಾರ ಮಾಡಿದ್ದಾರೆ ಬಸವಣ್ಣನಿಗೆ ಯುವಕರು. ನೋಡ್ತಾ ಇದ್ರೆ ಇನ್ನು ನೋಡಬೇಕು ಅನಿಸ್ತದೆ. ವಾರಗಟ್ಟಲೆ ಹಿಡಿದು ಕಟ್ಟಾಕಿ ಅವಕ್ಕೆ ಒಳ್ಳೆ ಮೇವು, ಒಳ್ಳೆ ಊಟ ತಿಂಡಿಗಳನ್ನು ಕೊಟ್ಟು ಆರೈಕೆ ಮಾಡಿ ನೋಡಿ ಒಂದು ಬಸವನ 8-10 ಜನ ಹುಡುಗರು ಹಿಡಿದಿದ್ದಾರೆ. 4 ಹಗ್ಗ ಹಾಕಿದ್ದಾರೆ ಅದಕ್ಕೆ. ನೋಡಿ ಇಲ್ಲಿ ಒಂದು ಜೊತೆ ಎತ್ತುಗಳು ಎಷ್ಟು ಸುಂದರವಾಗಿವೆ. ರೈತರ ಎತ್ತು ಇವು. ಎಷ್ಟು ಸುಂದರವಾಗಿ ಅಲಂಕಾರ ಮಾಡಿದ್ದಾರೆ ನೋಡಿ. ಅದ್ಭುತವಾಗಿ ಕಾಣಿಸ್ತವೆ ಎತ್ತುಗಳು. ತುಂಬ ಸುಂದರವಾಗಿ ಕಾಣಿಸ್ತವೆ ಎತ್ತುಗಳಲ್ವಾ. ನೋಡೋಕ್ಕೆ ಒಂದು ಆನಂದ. ಪೂಜೆ ನಡೀತಾ ಇದೆ ಎತ್ತುಗಳಿಗೆ. ಪೂಜೆ ನಂತರ ಕಿಚ್ಚಾಯಿಸಲು ಪ್ರಾರಂಭ ಮಾಡ್ತಾರೆ. ಸುಮಾರು 5 ಸಾಲುಗಳಲ್ಲಿ ಬೆಂಕಿಯನ್ನು ಹಚ್ಚಿ ಕಿಚ್ಚನ್ನು ಹಾಯಿಸ್ತಾರೆ. ವಿವಿಧ ರೀತಿಯ ಪೂಜೆ ಪುರಸ್ಕಾರಗಳನ್ನು ಮಾಡಿ ನಂತರ ಕಿಚ್ಚನ್ನು ಹಾಯಿಸ್ತಾರೆ. ಪೂಜೆ ನೆರವೇರ್ತಾ ಇದೆ. ಪೂಜಾರಪ್ಪರು ಪೂಜೆ ಮಾಡ್ತಿದ್ದಾರೆ. ಈ ಸಂಭ್ರಮ ಸಾಮಾನ್ಯವಾಗಿ ಮಂಡ್ಯ ಜಿಲ್ಲೆ, ಹಾಸನ ಜಿಲ್ಲೆ, ಮೈಸೂರು ಜಿಲ್ಲೆ ಈ ಭಾಗದಲ್ಲಿ ಅಷ್ಟೆಷ್ಟು ಸಂಭ್ರಮ ಕಾಣಬರೋದು. ಕೆಲವು ಕಡೆ ಕೆಲವು ಹಬ್ಬಗಳಲ್ಲಿ ಮಾಡ್ತಾರೆ ಎತ್ತುಗಳ ಪೂಜೆಯನ್ನು, ರಾಸುಗಳ ಪೂಜೆಯನ್ನು. ಈ ಕಡೆ ಮಂಡ್ಯ ಭಾಗದಲ್ಲಿ ಈ ಸಂಕ್ರಾಂತಿಯಲ್ಲಿ ಪೂಜೆಗಳನ್ನ ನೆರವೇರಿಸ್ತಾರೆ, ಕಿಚ್ಚಾಯಿಸ್ತಾರೆ, ಅಲಂಕಾರ ಮಾಡಿ ಸಂಭ್ರಮಿಸ್ತಾರೆ. ಏಕೆಂದರೆ ವರ್ಷವೆಲ್ಲ ದುಡಿದು ನಮಗೆ ಅನ್ನ ನೀಡಿರ್ತವೆ ಬಸಪ್ಪಗಳು, ಎತ್ತುಗಳು, ರಾಸುಗಳು. ಅವಕ್ಕೆ ವರ್ಷಕ್ಕೆ ಒಂದು ಬಾರಿ ಆದ್ರೂ ನಮನ ಸಲ್ಲಿಸಬೇಕು ಅಂಥೇಳಿ ಈ ರೀತಿಯಾಗಿ ಆಚರಣೆಯನ್ನು ನಡೆಸ್ತಾರೆ. ಅವೆಲ್ಲ ಚೆನ್ನಾಗಿ ಸ್ನಾನ ಮಾಡಿಸಿ ಅವಕ್ಕೆ ಎಲ್ಲ ಒಳ್ಳೊಳ್ಳೆ ಮೇವುಗಳನ್ನ ಕೊಟ್ಟು
ಅದು ಚೆಂದಾಗಿ ಮೇದು ದಷ್ಟಪುಷ್ಟಾಗಿ ನಂತರ ಅವಕ್ಕೆಲ್ಲ ಒಳ್ಳೆ ಅಲಂಕಾರ ಮಾಡಿ ಪೂಜೆ ಮಾಡಿ ನೋಡಿ ಎಷ್ಟು ಸುಂದರವಾಗಿವೆ. ನೋಡಿ ಇಲ್ಲೊಂದು ಜೊತೆ ಹಸುಗಳು, ಎತ್ತುಗಳು, ರೈತರ ಎತ್ತುಗಳು. ಇವು ಉಳುಮೆ ಮಾಡಿರ್ತವೆ, ವರ್ಷವೆಲ್ಲ ಉಳುಮೆ ಮಾಡಿರ್ತವೆ. ಇವು ಉಳುಮೆ ಮಾಡಿ ರೈತನಿಗೆ ಬೆನ್ನು ಎಲುಬಾಗಿ ನಿಂತಿರ್ತವೆ ಈ ಎತ್ತುಗಳು. ನೋಡಿ ಇಲ್ಲೊಂದು ಬಸಪ್ಪ ಹಿಡಿದು ಅಲಂಕಾರ ಮಾಡಿ ಬಂದಿದ್ದಾರೆ ಕಿಚ್ಚಾಯಿಸೋಕ್ಕೆ ಅಂತೇಳಿ. ಯುವಕರು ಎಷ್ಟು ಸಂಭ್ರಮದಲ್ಲಿದ್ದಾರೆ, ಎಷ್ಟು ಸುಂದರವಾಗಿದೆ ನೋಡಿ, ಎಷ್ಟು ಸುಂದರವಾಗಿ ಅಲಂಕಾರ ಮಾಡಿದ್ದಾರೆ ನೋಡಿ. ಇಲ್ಲೊಂದು ಮತ್ತೊಂದು ಎತ್ತು ಬಸಪ್ಪ, ಅದು ಬೀದಿ ಬಸಪ್ಪ. ಇದು ಬೀದಿ ಬಸಪ್ಪನೇ. ಇಲ್ಲೊಂದು ಬೀದಿ ಬಸಪ್ಪ ಹೋಗ್ತದೆ ನೋಡಿ. ಹಲವಾರು ಸುಮಾರು ಒಂದು 5-6 ವಾರ್ಡು ಇರುವಂತಹ ಬೀದಿ ಬಸಪ್ಪಗಳನ್ನ ಒಂದು ಕಡೆ ಸೇರಿಸಿ ಇಲ್ಲಿ ಕಿಚ್ಚಾಯಿಸ್ತಾರೆ. ಅವೆಲ್ಲನೂ ಹಿಡಿದು ವಾರಗಟ್ಲೇ ಹಿಡಿದು ಅವಕ್ಕೆಲ್ಲ ಕಟ್ಟಾಕಿ ಒಳ್ಳೆ ಮೇವು ಕೊಟ್ಟು ಅವೆಲ್ಲನೂ ಚೆನ್ನಾಗಿ ನೋಡ್ಕೊಂಡು ಈ ರೀತಿ ಅಲಂಕಾರ ಮಾಡಿ ಕಿಚ್ಚಾಯಿಸಿ ನಂತರ ಬೀದಿಗಳಲ್ಲಿ ಮೆರವಣಿಗೆ ಮಾಡಿ ಪೂಜೆ ಮಾಡಿ ಎಲ್ಲರ ಮನೆ ಬಾಗಿಲಿಗೆ ಹೋಗಿ ಪೂಜೆ ಮಾಡಿಸಿ ಅವ್ರಿಗೆ ಆಶೀರ್ವಾದ ಮಾಡಿಸಿ ನಂತರ ಮಾರನೇ ದಿನ ಆ ಬಸಪ್ಪಗಳನ್ನು ಮತ್ತೆ ಬೀದಿಗೆ ಬಿಡ್ತಾರೆ. ಮತ್ತು ಇನ್ನೊಂದು ವರ್ಷದ ನಂತರ ಮುಂಬರುವ ಸಂಕ್ರಾಂತಿಗೆ ಮತ್ತೆ ಅವುಗಳನ್ನು ಹಿಡಿದು ಕಟ್ಟಾಕಿ ವಾರಗಟ್ಟಲೆ ಒಳ್ಳೆ ಮೇವು ಕೊಟ್ಟು ಆರೈಕೆ ಮಾಡಿ ನಂತರ ಅವಕ್ಕೆ ಈ ರೀತಿಯಾಗಿ ಅಲಂಕಾರ ಮಾಡಿ ಕಿಚ್ಚಾಯಿಸಲು ಅಣಿ ಹಾಕ್ತಾರೆ. ಕಿಚ್ಚಾಯಿಸಿ ಸಂಭ್ರಮಿಸ್ತಾರೆ, ಪೂಜೆ ಮಾಡಿಸಿ ತುಂಬಾ ಸಂತಸ ಸಡಗರದಿಂದ ಸಂಭ್ರಮದಿಂದ ನೆರೆದಿದ್ದಾರೆ ಜನರು ನೋಡಿ. ಎಲ್ಲೆಲ್ಲೂ ಜನರೇ, ಎಲ್ಲಿ ನೋಡಿದರೂ ಜನರೇ. ಸುಮಾರು ಒಂದು 10,000ಕ್ಕೂ ಜನ ಹೆಚ್ಚು ಸೇರ್ತಾರೆ ಇಲ್ಲಿ. ಈ ಸ್ಥಳ ಬಂದು ಗುತ್ತೂರು ಬಡಾವಣೆ, ಅರ್ಕೇಶ್ವರ ನಗರ, ಜಯಲಕ್ಷ್ಮಿ ಟಾಕೀಸ್ ಸರ್ಕಲ್ ಹತ್ರ ನಡೀತಾ ಇರುವಂತಹ ಸಂಕ್ರಾಂತಿ ಸಂಭ್ರಮ ಇದು. ಹೊರ ವರ್ಷವೂ ಇದೇ ರೀತಿ ಸಂಭ್ರಮ ಸಡಗರ ಇಲ್ಲಿ ನೆರವೇರ್ತದೆ. ಈ ವರ್ಷ ಅಂತೂ ತುಂಬಾ ಜನ ಸೇರಿದೆ. ಹೋದ ವರ್ಷಕ್ಕಿಂತನೂ ಹಳೆಯ ವರ್ಷಗಳಿಗಿಂತನೂ ತುಂಬಾ ಜನ ಸೇರಿದೆ. ಸುಮಾರು ಒಂದು 10,000ಕ್ಕೂ ಹೆಚ್ಚು ಜನ ಸೇರಿದೆ. ಇನ್ನೂ ನೋಡ್ತೀರಿ, ಇನ್ನು ಮುಂದೆ ಟೈಮ್ ಆಗ್ತಾ ತುಂಬಾ ಜನ ಸೇರ್ಕೊಳ್ತದೆ. ಈಗ ಪ್ರಾರಂಭ ಆಗಿರೋದು ಇದು ನೋಡಿ. ಯಾರು ವಿಡಿಯೋನ ಸ್ಟಾಪ್ ಮಾಡಬೇಡಿ, ಪೂರ್ತಿ ನೋಡಿ. ತುಂಬ ಸುಂದರವಾಗಿದೆ. ಸಾಮಾನ್ಯವಾಗಿ ಎಲ್ಲೂ ಸಿಗಲ್ಲ ಈ ದೃಶ್ಯಗಳು ನೋಡಲಿಕ್ಕೆ. ಈ ಮಂಡ್ಯ ಭಾಗದಲ್ಲಂತೂ ಈ ಹಬ್ಬನ ಈ ರೀತಿ ಅದ್ಧೂರಿಯಾಗಿ ಆಚರಣೆ ಮಾಡ್ತಾರೆ. ಯುವಕರು ಅಂತೂ ತುಂಬ ಸಂಭ್ರಮ ಅವ್ರಿಗೆ. ಈ ಹಬ್ಬದಲ್ಲಿ ಈ ರೀತಿ ಬಸವಣ್ಣನ ಹಿಡಿದು ನೋಡಿ ಅಲಂಕಾರ ಮಾಡಿ ಆ ಬಸವಣ್ಣನನ್ನು ಕಿಚ್ಚಾಯಿಸಿ ಎಷ್ಟು ಸಂಭ್ರಮ ಪಡ್ತಿದ್ದಾರೆ ನೋಡಿ. ತಮಟೆ ನಗರಿ ಸಹಿತ ಅವರನ್ನು ಕರ್ಕೊಂಬರ್ತಾ ಇದ್ದಾರೆ ನೋಡಿ. ಎಷ್ಟು ಸುಂದರವಾಗಿ ಅಲಂಕಾರ ಮಾಡಿದ್ದಾರೆ. ಸುಮಾರು ಒಂದು 8ರಿಂದ 10 ಜನರು ಅದನ್ನು ಅವಾಯ್ಡ್ ಮಾಡಬೇಕಾಗುತ್ತೆ. ಅಷ್ಟು ಫೋರ್ಸ್ ಆಗಿರ್ತಾರೆ ಬಸವಣ್ಣವರು. ಒಬ್ಬರು ಹಿಡಿಯೋಕ್ಕೆ ಸಾಧ್ಯನೇ ಇಲ್ಲ ನೋಡಿ. ಕಿಚ್ಚನ್ನು ಹಾಯಿಸೋದನ್ನು ವೀಕ್ಷಣೆ ಮಾಡಲು ಎಷ್ಟು ಜನ ಬಿಲ್ಡಿಂಗ್ ಮೇಲೆಲ್ಲ, ಕಟ್ಟಡಗಳ ಮೇಲೆಲ್ಲ ನೆರೆದಿದ್ದಾರೆ. ತುಂಬ ಆಶ್ಚರ್ಯಕರ ರೀತಿಯಲ್ಲಿ ನೋಡ್ತಾ ಇದ್ದಾರೆ. ಯಾವ ರೀತಿ ಈ ಬಸವಣ್ಣರು ಕಿಚ್ಚನ್ನು ಹಾಯ್ಬೋದು, ಯಾವ ರೀತಿ ಬರ್ಬೋದು, ಯಾವ ರೀತಿ ನೆಗೆದು ಮುಂದೆ ಸಾಗ್ಬೋದು. ಇವರು ಮುಂದಾಗಿ ನಿಗಿತಾರ, ಬೆಂಕಿಯಲ್ಲಿ ಆರ್ತಾರ, ಇಲ್ಲ ಬೆಂಕಿ 6 ಗಂಟೆ ನಿಲ್ತಾರ, ಬೆಂಕಿ ಇರುವಾಗಲೇ ಹಾದು ಹೋಗ್ತಾರ ಅಂತೇಳ್ಬಿಟ್ಟು ಆಶ್ಚರ್ಯ ರೀತಿಯಲ್ಲಿ ಜನಸ್ತೋಮ ಕಾದು ನಿಂತಿದೆ ನೋಡಿ. ಇಲ್ಲೊಂದು ಬಸಪ್ಪ ಎಷ್ಟು ನೋಡಿ, ಮೊದಲೇ ಸ್ಟಾರ್ಟಿಂಗೆಲ್ಲ ತೋರಿಸಿದ್ನಲ್ಲ ಆ ಬಸಪ್ಪ ಇದು.
ಇಲ್ಲಿ ಕಿಚ್ಚಾಯಿಸುವ ಸ್ಥಳದ ಹತ್ರ ಬರ್ತಾ ಇದೆ. ಅದು ರೋಸದಲ್ಲಿ ಓಡ್ತಾ ಇದೆ ನೋಡಿ. ಜನರು ಯಾವ ರೀತಿ ಸಂಭ್ರಮದಿಂದ ಆ ಕಿಚ್ಚನ್ನು ನೋಡಲು ಬರ್ತಿದ್ದಾರೆ. ಮನೆ ಮಂದಿ ಎಲ್ಲ, ಮನೆ ಕುಟುಂಬ ಸಮೇತ ಎಲ್ಲ ಬರ್ತಿದ್ದಾರೆ ನೋಡಿ. ನೋಡಿ ಇಲ್ಲೊಂದು ತಂಡ ಬರ್ತಾ ಇದೆ, ಬಸಪ್ಪನ ಹಿಡ್ಕೊಂಡು ಕರ್ಕೊಂಡು ತಮಟೆ ನಗರಿ ಸಮೇತ ಸಂಭ್ರಮ ಆಚರಣೆ ಮಾಡ್ತಾ ಬರ್ತಾ ಇದ್ದಾರೆ ನೋಡಿ. ಎಷ್ಟು ಸುಂದರವಾಗಿದೆ ಈ ವಾತಾವರಣ, ಈ ದೃಶ್ಯ ನೋಡಲಿಕ್ಕೆ ಒಂದು ಆನಂದವಾಗಿದೆ ನೋಡಿ. ಅದ್ಭುತ. ಬರ್ತಾ ಇದ್ದಾರೆ ನೋಡಿ ಇಲ್ಲೊಬ್ಬರು ಬಸವಣ್ಣರು, ಎಷ್ಟು ಸುಂದರವಾಗಿದ್ದಾರೆ ನೋಡಿ. ಹಗ್ಗಗಳು 4 ಹಗ್ಗ ಹಾಕಿ ಹಿಡಿದಿದ್ದಾರೆ ನೋಡಿ, ಎಷ್ಟು ಅದ್ಭುತವಾಗಿದ್ದಾರೆ. ಕಲ್ಕಿ ಬಸವಣ್ಣ ಅಂತ ಹೇಳ್ಬಿಟ್ಟು ನೋಡಿ. ಇಲ್ಲೊಂದು ಬಸವಣ್ಣ ಎಷ್ಟು ಅಲಂಕಾರ ಮಾಡಿದ್ದಾರೆ, ಬಣ್ಣ ಎಲ್ಲ ಪೂರ ಹಚ್ಚಿ ಶರೀರ ತುಂಬ ಕೆಂಪು ಬಸವಣ್ಣನಾಗಿ ಮಾಡಿದ್ದಾರೆ. ಅವ್ರನ್ನ ಕೇಸರಿ ಬಣ್ಣನಾಗಿ, ಕೇಸರಿ ಬಸವಣ್ಣನಾಗಿ ಮಾಡಿಬಿಟ್ಟಿದ್ದಾರೆ. ನೋಡಲು ಎಷ್ಟು ಸುಂದರವಾಗಿದೆ ನೋಡಿ, ಆನಂದಮಯ. ನೋಡ್ತಾ ಇದ್ರೆ ಇನ್ನೂ ನೋಡಬೇಕು ಅನ್ನಿಸ್ತದಲ್ವಾ ನೋಡಿ. ಮತ್ತೊಂದು ತಂಡ ಬರ್ತಾ ಇದೆ, ಇಲ್ಲೊಂದು ತಂಡ ಬರ್ತಾ ಇದೆ ನೋಡಿ. ಎಲ್ಲ ಕುಣಿತ ಹಾಕ್ಕೊಂಡು ಸಂಭ್ರಮಿಸ್ಕೊಂಡು ಬರ್ತಾ ಇದ್ದಾರೆ ನೋಡಿ. ಕತ್ಲಾಗ್ತಾ ಇದೆ, ಸೂರ್ಯ ಮುಳುಗ್ತಿದ್ದಾಗೇ ಕಿಚ್ಚಾಯಿಸಲು ಸಿದ್ಧತೆ ನಡೆಸ್ತಾರೆ ನೋಡಿ. ಎಲ್ಲರಿಗೂ ಬಸವಣ್ಣ ಎದುರಿಸಿ, ಈ ಬಸವಣ್ಣರಿಗೆ 6 ಹಗ್ಗ ಹಾಕಿದ್ದಾರೆ ನೋಡಿ. 6 ಹಗ್ಗ ಹಾಕಿದ್ದಾರೆ ನೋಡಿ. ಆ ಬಸವಣ್ಣನ ಯಾವ ರೀತಿ ಓಡಿಸ್ಕೊಂಡು ಹೋಗ್ತಾ ಇದ್ದಾರೆ, ಅದ್ಭುತ ನೋಡಿ. ಸಣ್ಣ ಸಣ್ಣ ಪುಟ್ಟ ಮಕ್ಕಳುಗಳು ಕೂಡ ಸಣ್ಣ ಸಣ್ಣ ಹಸುಗಳನ್ನ ಹಿಡಿದು ಸಂಭ್ರಮಿಸ್ತಾ ಇದ್ದಾರೆ ಕಿಚ್ಚಾಯಿಸಲು. ಅವ್ರದ್ದೇ ಒಂದು ದೊಡ್ಡ ಸಂಭ್ರಮ. ಈಗಿನಿಂದನೇ ಅವರು ಮುಂದೆ ದೊಡ್ಡ ಬಸವನ್ನ ಹಿಡಿಬೇಕು ಅಂತೇಳಿ ಹಿಡಿದು ನಾವು ಕೂಡ ಸಂಭ್ರಮಿಸಬೇಕು, ನಾವು ಕಿಚ್ಚಾಯಿಸ್ಬೇಕು ಅಂತ ಹೇಳ್ಬಿಟ್ಟು ಸಣ್ಣ ಹಸುವನ್ನು ಹಿಡಿದು ಈಗಿನಿಂದನೇ ತರಬೇತಿ ಪಡ್ಕೊತಿದ್ದಾರೆ ಅವರು. ಆ ರೀತಿ ಇದೆ ಈ ದೃಶ್ಯ. ಅವರು ಕೂಡ ಸಂಭ್ರಮ ನೋಡಿ. ಸಿಡಿಮದ್ದುಗಳು, ಪಟಾಕಿಗಳನ್ನ ಸಿಡಿಸಿ ಇಲ್ಲೊಂದು ಬಸವಪ್ಪ, ಇಲ್ಲೊಂದು ತಂಡ ಕರ್ಕೊಂಡು ಬರ್ತಿದ್ದಾರೆ. ಸುಮಾರು ಒಂದು 20ರಿಂದ 25 ಬಸಪ್ಪಗಳನ್ನು ಇಲ್ಲಿ ಕಿಚ್ಚಾಯಿಸ್ತಾರೆ. ಸುಮಾರು 5-6 ವಾರ್ಡ್ಗಳ ಬಸಪ್ಪಗಳನ್ನ ಇಲ್ಲಿ ತಂದು ಕಿಚ್ಚಾಯಿಸ್ತಾರೆ. ದೊಡ್ಡ ಮಟ್ಟದಲ್ಲಿ ಇಲ್ಲಿ ಸಂಭ್ರಮ ನಡೆಯುತ್ತೆ. ಈ ಗುತ್ಲು ಭಾಗಕ್ಕೆ ಇದು ದೊಡ್ಡ ಸಂಭ್ರಮ. ಇಲ್ಲಿ ದೊಡ್ಡ ಮಟ್ಟದಲ್ಲಿ ಈ ಭಾಗದಲ್ಲಿ ಈ ರೀತಿ ಕಿಚ್ಚಾಯಿಸ್ತಾರೆ, ಸಂಭ್ರಮಿಸ್ತಾರೆ. ಇದು ಸ್ಥಳ ಇರೋದು ಮಂಡ್ಯ ಟು ಮಳವಳ್ಳಿಗೆ ಹೋಗೋ ರಸ್ತೆಯಲ್ಲಿ ಈ ಏರಿಯಾ, ಈ ಸ್ಥಳ ಇದೆ. ಗುತ್ತಲು, ಅರಕೇಶ್ವರ ನಗರ. 28, 27, 29, 30, 31, 32, 33 ಈ ವಾರ್ಡ್ಗಳ, ಈ ಸಂಖ್ಯೆಯ ವಾರ್ಡ್ಗಳ ಬಸಪ್ಪಗಳು, ಎತ್ತುಗಳು, ಹಸಗಳು ಇಲ್ಲಿ ಕಿಚ್ಚಾಯಿಸಲಾಗುತ್ತದೆ. ಸಂಭ್ರಮ ನೋಡಿ, ಎಷ್ಟು ಸಂಭ್ರಮ ಪಡ್ತಿದ್ದಾರೆ ಪಟಾಕಿಯನ್ನು ಸಿಡಿಸಿ. ಹಬ್ಬ ಅಂದರೆ ಇದೆಯಲ್ವಾ, ಈಗಿರಬೇಕು ಹಬ್ಬ. ಇದೆಲ್ಲ ಬೆಂಗಳೂರು ಸಿಟಿ, ಇಂಥ ಸಿಟಿಗಳಲ್ಲಿ ನಶಿಸೋಗ್ಬಿಟ್ಟಿದೆ. ಎಲ್ಲೂ ಬೆಂಗಳೂರು ಸಿಟಿಗಳಲ್ಲಿ ಈ ಥರ ಸಂಭ್ರಮಾಚರಣೆನೇ ಇಲ್ಲ. ಇವತ್ತಿನ ಆಧುನಿಕ ಯುಗದಲ್ಲಿ ಎಲ್ಲ ನಶಿಸೋಗ್ಬಿಟ್ಟಿದೆ. ಈ ಮಂಡ್ಯ ಭಾಗದಲ್ಲಿ ಈ ರೀತಿ ಸಂಭ್ರಮ ನೋಡೋಕ್ಕೆ ಸಿಗುತ್ತೆ. ನೋಡಿ, ಆನಂದಿಸಿ ನೋಡಿ, ಎಷ್ಟು ಅದ್ಭುತವಾಗಿ ಅಲಂಕಾರ ಮಾಡಿದ್ದಾರೆ. ನಮ್ಮ ಕನ್ನಡ ತಾಯಿಯ ಧ್ವಜದ ರೀತಿ ಅಲಂಕಾರ ಮಾಡಿ ನೋಡಿ. ಮತ್ತೊಂದು ಬಸವಣ್ಣನ ಬರ್ತಾ ಇದ್ದಾರೆ ಇಲ್ಲಿ ಕರ್ಕೊಂಡು ನೋಡಿ. ಇಲ್ಲೊಂದು ಬಸವಣ್ಣನ ಬರ್ತಾ ಇದ್ದಾರೆ ಕರ್ಕೊಂಡು. ಅದ್ಭುತ, ಮಹಾನ್ ಅದ್ಭುತ, ಸುಂದರ. ಎಷ್ಟು ಅಲಂಕಾರ ಮಾಡಿದ್ದಾರೆ, ಎಷ್ಟು ಹಿಡಿದಿದ್ದಾರೆ ನೋಡಿ. ಎಷ್ಟು ಸಂಭ್ರಮ ಆಚರಣೆ ಮಾಡ್ತಿದ್ದಾರೆ ಯುವ ಜನತೆ. ಸುಂದರ ಸುಂದರ
ಅದ್ಭುತ ಸುಂದರ, ಮಹೋನ್ನತ ಸುಂದರ, ನೋಡಲಿಕ್ಕೆ ಎರಡು ಕಣ್ಣು ಸಾಲಲ್ಲ, ಆ ರೀತಿ ಎಲ್ಲೂ ಸಿಗಲ್ಲ ಈ ಸಂಭ್ರಮ, ಈ ಆಚರಣೆ. ಮಂಡ್ಯದ ಭಾಗದಲ್ಲಿ ಬಿಟ್ಟರೆ ಮಂಡ್ಯ ಗ್ರಾಮೀಣ ಭಾಗದಲ್ಲಿ, ಮಂಡ್ಯ ನಗರದಲ್ಲಿ, ಮಂಡ್ಯ ಗ್ರಾಮೀಣ ಭಾಗದಲ್ಲಿ, ಮಂಡ್ಯ ಜಿಲ್ಲೆಯಾದ್ಯಂತ ಇದೇ ಸಂಭ್ರಮ ಇರ್ತದೆ ನೋಡಿ. ರಾವಣ ಅಂತ ಎಷ್ಟು ಹೆಸರಿಟ್ಟು ಈ ಬಸವಣ್ಣನ ಕರ್ಕೊಂಬಂದಿದ್ದಾರೆ ಅಲಂಕಾರ ಮಾಡ್ಕೊಂಡು. ಅದ್ಭುತ, ಮಹಾನ್ ಅದ್ಭುತ ನೋಡಿ. ಈ ಕಿಚ್ಚು ಹಾಯಿಸೋದನ್ನು ನೋಡಲಿಕ್ಕೆ, ವೀಕ್ಷಣೆ ಮಾಡಲಿಕ್ಕೆ ನೋಡಿ ಥಿಯೇಟ್ರ್ ಮೇಲೆಲ್ಲ ಹತ್ತು ನಿಂತ್ಬಿಟ್ಟಿದ್ದಾರೆ. ಅಲ್ಲೇ ಜಯಲಕ್ಷ್ಮಿ ಥಿಯೇಟ್ರ್ ಇದೆ ಪಕ್ಕದಲ್ಲೇ, ಆ ಥಿಯೇಟ್ರ್ ಮೇಲೆಲ್ಲ ಹತ್ತು ನಿಂತ್ಬಿಟ್ಟಿದ್ದಾರೆ ಜನತೆ ಕಿಚ್ಚು ಹಾಯಿಸೋದನ್ನು ವೀಕ್ಷಣೆ ಮಾಡಲು. ನೋಡಿ ಎಷ್ಟು ಜನ ಸೇರಿದೆ, ಎಲ್ಲಿ ನೋಡಿದ್ರು ಜನವೋ ಜನ ನೋಡಿ. ಅದ್ಭುತ. ಈ ಸಂಭ್ರಮದ ಮತ್ತಷ್ಟು ದೃಶ್ಯಾವಳಿಗಳನ್ನು ಮುಂದಿನ ವೀಡಿಯೋದಲ್ಲಿ ನೋಡೋಣ. ತಮ್ಮೆಲ್ಲರಿಗೂ ವಂದನೆಗಳು. ದಯವಿಟ್ಟು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಕೊಡಿ, ಸಪೋರ್ಟ್ ಮಾಡಿ ಹೊಸ ಯೂಟ್ಯೂಬರ್ಸ್ಗೆ. ವಂದನೆಗಳು.